ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಬದನೆಕಾಯಿ ಮಜ್ಜಿಗೆ ಸಾರು. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಬದನೆಕಾಯಿಯನ್ನ 4 ಪೀಸಸ್ಗಳಾಗಿ ಮಾಡಿ ಅದನ್ನ ನೀರಲ್ಲಿ ಹಾಕಿ ಇಟ್ಟಿದ್ದೀವಿ. ನಿಮ್ಗೆ ಗೊತ್ತು ಬದನೆಕಾಯಿ ಕಪ್ಪಗಾಗತ್ತೆ, ಸೊ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಕಪ್ಪಗಾಗಲ್ಲ. ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ 4 ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಹಾಗೆ ಶುಂಠಿಯನ್ನ ಹಾಕೊಂಡಿದೀವಿ. ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದೀವಿ. ನೀರು ಸ್ವಲ್ಪ ಕಾದ ನಂತರ ನಾವಿದಕ್ಕೆ ಬದನೆಕಾಯಿ ಏನು ನೀರಲ್ಲಿ ಹಾಕಿ ಇಟ್ಟಿದ್ವೋ ಅದನ್ನ ಹಾಕೊಳ್ತಿದೀವಿ. ಬದನೆಕಾಯಿಯನ್ನ 4ರಿಂದ 5 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಬದನೆಕಾಯಿ ಬೆಂದಿದೆ. ಬದನೆಕಾಯಿ ಬೆಂದ ತಕ್ಷಣ ನಾವು ಆವಾಗ್ಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಇದ್ರ ಜೊತೆ ಸೇರಿಸ್ತಿದೀವಿ. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಇದನ್ನ ಮಾಡ್ಕೋಬಹುದು. ಹಾಗೆ ನಿಮ್ಗೆ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ. ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬೆಲ್ಲವನ್ನ ಹಾಕೊಳ್ತಿದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಡಿಫ್ರೆಂಟ್ ಆಗಿರೋ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಸೊ ಇದನ್ನ ಈಗ ಆಫ್ ಮಾಡ್ಕೊಳ್ತೀವಿ. ಆಫ್ ಮಾಡ್ಕೊಂಡು ಇದಕ್ಕೆ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದೀವಿ. ಇದಕ್ಕೆ ನಾವು ಸ್ಪೆಷಲ್ ಆಗಿ ಮೆಂತ್ಯ ಒಗ್ಗರಣೆಯನ್ನ ಹಾಕೊಳ್ತಿದೀವಿ. ಸ್ವಲ್ಪ ಒಣಮೆಣಸಿನಕಾಯಿ, ಹಾಗೆ ಕರಿಬೇವು, ಹಾಗೆ ಮೆಂತ್ಯವನ್ನ ಹಾಕೊಂಡಿದೀವಿ. ಇದಕ್ಕೆ ಸ್ಪೆಷಲ್ ಆಗಿ ಮೆಂತ್ಯ ಒಗ್ಗರಣೆ ಹಾಕೊಳ್ತೀವಿ. ತುಂಬಾ ಚೆನ್ನಾಗಿರತ್ತೆ. ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಿದೀವಿ. ಈಗ ಇದನ್ನ ಇದರ ಜೊತೆ ಸೇರಿಸ್ತಿದೀವಿ. ಒಗ್ಗರಣೆಯನ್ನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಇದು ಬಿಸಿಯಾಗಿದೆ, ಸೊ ಇದು ತಣ್ಣಗಾಗ್ಬೇಕು. ಒಂದು ಅರ್ಧ ಗಂಟೆ ನಂತರ ಇದಕ್ಕೆ ನಾವು ಮಜ್ಜಿಗೆಯನ್ನ ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿ, ತಣ್ಣಗಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ನಾವಿದಕ್ಕೆ ಮಜ್ಜಿಗೆಯನ್ನ ಸೇರಿಸ್ಕೊಂಡಿದೀವಿ. ಮಜ್ಜಿಗೆ ಸೇರಿಸಿದ್ಮೇಲೆ ಮತ್ತೆ ಬಿಸಿ ಮಾಡಬಾರ್ದು. ಮಜ್ಜಿಗೆಯನ್ನ ಸೇರಿಸಿದ್ರೆ ಟೇಸ್ಟಿಯಾದ ಬದನೆಕಾಯಿ ಮಜ್ಜಿಗೆ ಸಾರು ರೆಡಿ ಆಗಿದೆ. ಯಾವಾಗ್ಲೂ ಬೇಳೆ ಸಾರು ಅಥವಾ ರಸಂ, ಇಲ್ಲಾಂದ್ರೆ ಸೊಪ್ಪು ಸಾರು ಈ ರೀತಿ ಮಾಡ್ಕೊಳ್ತಿರ್ತೀರ. ಈ ರೀತಿ ಬದನೆಕಾಯಿಯನ್ನ ಮಜ್ಜಿಗೆ ಜೊತೆ ಸೇರಿಸಿ ಸಾರನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.